ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನಿವತ್ತು ಡೈಲಿ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 21 60 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ಖಾಲಿ ಹೊಟ್ಟೆಗೆ ನೈಟೇ ನೆನೆಸಿಟ್ಟಿದ್ದಂಥ ಜೀರಿಗೆ, ಅಜ್ವೈನ ಹಾಗೆಯೇ ಧನಿಯಾ ಕಾಳು, ಒಂದು ಪಲಾವ್ ಎಲೆನ ನೆನೆಸಿಟ್ಟಿದ್ದೆ, ಅದನ್ನೇ ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿದೆ. ಅದ್ರ ಜೊತೆಗೆ ನಾನಿಲ್ಲಿ ಇವಾಗ ಬ್ರೇಕ್ಫಾಸ್ಟಿಗೆ ಮಕ್ಕಳಿಗೆಲ್ಲ ಅಂದ್ಬಿಟ್ಟು ಪೆಸರಿಟ್ಟು ಮಾಡೋಣ ಅಂದ್ಬಿಟ್ಟು ಹೆಸರು ಕಾಳನ್ನ ನೆನೆಸಿ ಮೊಳಕೆ ಬರ್ಸಿದ್ದೆ. ಸೊ ಪೆಸರಿಟ್ಟು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಪೆಸರಿಟ್ಟು ಮಾಡೋದಕ್ಕೆ 1 ಕಪ್ ಅಷ್ಟು ಮೊಳಕೆ ಬಂದಿರೋ ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಸೊ ನೀವು ನೆನೆಸಿ ಕೂಡ ಮಾಡ್ಬೋದು, ಇಲ್ಲ ಈ ಥರ ಮೊಳಕೆ ಬರೆಸ್ಕೊಂಡು ಮಾಡೋದ್ರಿಂದ ಹೆಚ್ಚು ನ್ಯೂಟ್ರಿಷನ್ ಸಿಗುತ್ತೆ ನಮ್ಮ ಬಾಡಿಗೆ. ಹಾಗಾಗಿ ಅದರ ಜೊತೆಗೆ 1 ಹಿಡಿಯಷ್ಟು ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 5 ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಸೊ ಹಾಗೆ ಇದಕ್ಕೆ ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರಬೇಕು ಅಂದರೆ ಗೋಧಿ ಹಿಟ್ಟು ಅವ್ರ ಅಕ್ಕಿ ಹಿಟ್ಟು ಅವ್ರ ಕಡಲೆ ಹಿಟ್ಟು ಇಷ್ಟರಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಇದ್ರ ಬದಲಿಗೆ ನೀವು ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಸೊ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ನಾನು ಏನು ಮಾಡಿದೆ, ಹಸಿರು ಮೆಣಸಿನ್ಕಾಯಿ ಮರ್ತು ಹೋಗ್ಬಿಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಗ್ರೈಂಡ್ ಮಾಡಿ ಆಮೇಲೆ ಹಾಕ್ಕೊಂಡೆ. 4 ಹಸಿರು ಮೆಣಸಿನ್ಕಾಯಿ, ಮಕ್ಳು ಯಾರಾದ್ರು ಚಿಕ್ಕ ಮಕ್ಕಳು ತಿಂತಾರೆ ಅಂದರೆ ಹಸಿರು ಮೆಣಸಿನ್ಕಾಯಿ ಕ್ಯಾನ್ಸಲೇ ಮಾಡ್ಬೋದು. ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನೊಂದು 4 ಹಾಕ್ಕೊಂಡೆ. ಅದು ಖಾರ ಇರಲಿಲ್ಲ, ಹಾಗಾಗಿ 4 ಹಾಕ್ಕೊಂಡೆ. ನೋಡ್ತಾ ಇದ್ದೀರಲ್ಲ, ಈ ಥರ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಹಾಗೆ ಆ ಜಾರ್ ತೊಳೆದು ಸ್ವಲ್ಪನೇ ನೀರು ಮಾತ್ರ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ನೀರಾದರೆ ಇದು ಎದ್ದೇಳಲ್ಲ, ಅಲ್ಲೇ ಕಚ್ಕೊಳ್ಳುತ್ತೆ, ಬರಲ್ಲ. ನೀರನ್ನ ಒಂದು ಚೂರು ಹಾಕ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಮತ್ತು ಆ ಹಿಟ್ಟು ಹೊಂದೋ ತನಕ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ತವ ಕಾಯಿಸಿ ನಾನು ಅದಕ್ಕೊಂದು ಸ್ವಲ್ಪ ಎಣ್ಣೆ ಸರ್ಕೊಂಡು ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ. ಸೇಮ್ ದೋಸೆ ಕನ್ಸಿಸ್ಟೆನ್ಸಿ ಹೇಗಿರುತ್ತೋ ಅದೇ ಥರನೇ ಈ ದೋಸೆ ಬರುತ್ತೆ. ಈ ದೋಸೆಯಲ್ಲಿ ರಿಚ್ ಇನ್ ಪ್ರೋಟೀನ್ ಇರುತ್ತೆ, ಹಾಗೆ ನಮ್ಮ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಷನ್ ಕೂಡ ಸಿಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಬೆಳಗ್ಗೆಗೆ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ರೆಗ್ಯುಲರ್ ದೋಸೆ ತಿನ್ನೋದಕ್ಕಿಂತ ಈ ಥರ ದೋಸೆಗಳನ್ನ ಅಭ್ಯಾಸ ಮಾಡಿಕೊಂಡ್ರೆ ಮಕ್ಳ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಾನಿವತ್ತು ಈ ದೋಸೆನ ಮಾಡಿದ್ದೆ. ಅವ್ರಿಗೂ ಆಗುತ್ತೆ, ಹಾಗೆ ನನಗೂ ಕೂಡ. ಈ ದೋಸೆನೇ ಬ್ರೇಕ್ಫಾಸ್ಟ್ಗೆ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ನಾನು ಪ್ಲ್ಯಾನ್ ಮಾಡಿಕೊಂಡೆ ಇದನ್ನು ಮಾಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈ ದೋಸೆ. ಮಕ್ಕಳಿಗೆಲ್ಲ ಲಂಚ್ ಪ್ಯಾಕ್ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಿ ನಾನು ಕೂಡ ವಾಕಿಂಗ್ ಬಂದೆ. ನಂದು ರನ್ನಿಂಗ್ ಮುಗಿಸ್ಕೊಂಡು ಇವತ್ತು ಫುಲ್ ಬಾಡಿ ವರ್ಕೌಟ್ನ ನಿಮಗೆ ತೋರಿಸೋಣ, ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ತುಂಬ ದಿನದಿಂದ ಫಾಲೋ ಮಾಡ್ತಾಯಿದ್ದೆ. ಸ್ವಲ್ಪ ದಿನದ ಹಿಂದೆ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೆ, ಮಾಡ್ತಾ ಇರಲಿಲ್ಲ ಇದೆಲ್ಲ ಏನು. ಅದಕ್ಕಿಂತ ಮುಂಚೆ ನಾನು ಈ ಫುಲ್ ಬಾಡಿ ವರ್ಕೌಟ್ನ ಕಂಪ್ಲೀಟಾಗಿ ನಾನು ಇದೇ ಪಾರ್ಕಲ್ಲಿ ಇದೇ ಜಾಗದಲ್ಲಿ ಮಾಡ್ತಾಯಿದ್ದೆ. ಇದು ಒಂಥರ ಕಂಫರ್ಟಬಲ್ ಆಗಿರುತ್ತೆ, ಏನೇ ಬಿಸಿಲಿರಲಿ ಏನಿರಲಿ ಇಲ್ಲಿ ಆರಾಮಾಗಿ ಮಾಡ್ಬೋದು. ಹಾಗಾಗಿ ಈ ಪ್ಲೇಸ್ ನಂಗೆ ತುಂಬ ಇಷ್ಟ ಆಗುತ್ತೆ ವರ್ಕೌಟ್ ಮಾಡೋದಕ್ಕೆ. ಇಲ್ಲಾಂದರೆ ಇನ್ನೊಂದು ಪ್ಲೇಸ್ ಇದೆ, ಅದನ್ನು ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ನಾನಿಲ್ಲಿ ಫುಲ್ ಬಾಡಿ ಫ್ಯಾಟ್ ಬರ್ನಿಂಗ್ ವರ್ಕೌಟ್ನ ಮಾಡ್ತಾಯಿದ್ದೀನಿ. ಹೈ ಇಂಟೆನ್ಸಿಟಿ ಅಂತ ಹೇಳ್ಬೋದು. ನಾನು ರೆಸ್ಟ್ ತೊಗೊಳ್ದೆ ಕಂಟಿನ್ಯೂಸ್ ಆಗಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಎಫರ್ಟ್ ಹಾಕಿ ಈ ವರ್ಕೌಟ್ನ ಮಾಡ್ತೀನಿ. ಇದನ್ನು ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಕಮ್ಮಿ ಆಗಿ, ಹಾಗೆ ನಮ್ಮದು ಫ್ಯಾಟ್ ಏನಿರುತ್ತೆ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಗಿ ನಮ್ಮ ವೆಯ್ಟ್ ಲಾಸ್ ಆಗೋಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ನಂದು ಡೇ 21 ಇವತ್ತು. 21ಅಲ್ಲಿ ನಾನು 20 ಡೇಸ್ ಕಂಪ್ಲೀಟ್ ಆಗಿದೆ. 20 ಡೇಸಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಕೂಡ ಮಾಡ್ಕೊತೀನಿ. ನಿಮಗೆ ಗೊತ್ತಿದೆ, ನಾನು 10 ಡೇಸ್ಗೊಂದ್ಸಲ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇವತ್ತು ಕೂಡ ವೆಯ್ಟ್ ಚೆಕ್ ಮಾಡೋದಿದೆ. ನಾನಿವಾಗ ರೆಗ್ಯುಲರಾಗಿ ವೆಯ್ಟ್ ಚೆಕ್ ಮಾಡ್ಕೊತಾ ಇಲ್ಲ, 3 ಡೇಸ್ಗೊಂದು 4 ಡೇಸ್ಗೊಂದು ಆ ಥರ ಚೆಕ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಕೆಲವೊಬ್ಬೊಬ್ಬ ಬಾಡಿಯಲ್ಲಿ ಡೈಲಿ ಏನೇ ಅಂಥ ಚೇಂಜಸ್ ಆಗಲ್ಲ. ಹಾಗಾಗಿ ಅದನ್ನು ನೋಡಿ ನಮ್ಮ ಫುಲ್ ಫೋಕಸ್ಸು ನಮ್ಮ ವೆಯ್ಟ್ ಸ್ಕೇಲ್ ಮೇಲೆ ಇರೋದು ಬೇಡ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಈ ನಡುವೆ ರೆಗ್ಯುಲರಾಗಿ ಚೆಕ್ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ನಾನು ಕೂಡ ಇವಾಗ ಆಲ್ಮೋಸ್ಟ್ 4 ಡೇಸ್ ಆಗಿದೆ ವೆಯ್ಟ್ ಚೆಕ್ ಮಾಡಿ. ಇವತ್ತು ನಾನು ಕೂಡ ವೆಯ್ಟ್ ಚೆಕ್ ಮಾಡೋಕ್ಕೆ ಅಷ್ಟೇ ಕುತೂಹಲದಿಂದ ಕಾಯ್ತಾ ಇದ್ದೀನಿ, ಎಷ್ಟು ವೆಯ್ಟ್ ಲಾಸ್ ಆಗಿದೆ ನೋಡಬೇಕು. ಹಾಗೆ ನನ್ನ ಫೇಸ್ ಸಣ್ಣ ಆಗಿದೆ, ಹಾಗೆ ನನ್ನ ಹೊಟ್ಟೆ ಮೇಯ್ನು ಸಣ್ಣ ಆಗಿದೆ. ನನಗೆ ಫೀಲ್ ಆಗ್ತಾ ಇದೆ, ಈ ಟಿ ಶರ್ಟ್ಗಳೆಲ್ಲ ಹಾಕ್ಕೊಂಡ್ರೆ ಹೊಟ್ಟೆ ಎಲ್ಲ ಫುಲ್ ಒಂಥರ ಮುಂದೆ ಜಾಸ್ತಿ ಕಾಣಿಸೋದು. ಬಟ್ ಇವಾಗ ಒಂದು ರೇಂಜಿಗೆ ಓಕೆ ಆಗಿದೆ. ನಾನಿವಾಗ ಸೈಡ್ಸಿಗೆ ಅಂತ ವರ್ಕೌಟ್ನ ಮಾಡ್ತಾಯಿದ್ದೀನಿ. ಎಸ್ಪೆಷಲಿ ಇದು ನಮ್ಮ ಹೊಟ್ಟೆ ಫ್ಯಾಟ್ನ ರಿಡ್ಯೂಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದನ್ನಂತೂ ನಾನು ಮಿಸ್ ಮಾಡೋದೇ ಇಲ್ಲ. ನನ್ನ ವರ್ಕೌಟ್ ರೂಟೀನಲ್ಲಿ ಇದಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಇದನ್ನು ರೆಗ್ಯುಲರಾಗಿ 15-15 or 25 3 ಸೆಟ್ ಮಾಡೋದ್ರಿಂದ ಡೈಲಿ
ಈಸಿಲಿ. ಸೊ ಹೊಟ್ಟೆ ಫ್ಯಾಟು ಕಮ್ಮಿ ಆಗೋಕ್ಕೆ, ಬೇಗ ಕಮ್ಮಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ ವೆಯ್ಟ್ ಲಾಸ್ ನಾವು ಎಕ್ಸಸೈಸ್ ಮಾಡೋದ್ರಿಂದ ಮಾತ್ರ ವೆಯ್ಟ್ ಲಾಸ್ ಆಗೋಲ್ಲ. ಸೊ ಒಂದು ಒಳ್ಳೆ ಫುಡ್ ರೂಟೀನ್ ಕೂಡ ಇರಬೇಕು. ಅದ್ರ ಜೊತೆಗೆ ನೀರು, ನಿದ್ದೆ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಬರೀ ನಾನು ಎಕ್ಸಸೈಸ್ ಮಾಡ್ಕೊಂಡಿರ್ತೀನಿ, ನಾನು ಊಟ ಕರೆಕ್ಟಾಗಿ ತಿನ್ನಲ್ಲ ಅಂದರೆ ಸೊ ಆಗಲ್ಲ. ಸೊ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಏನು ಫ್ಯಾಟ್ ಏನಿರುತ್ತೆ ಅದು ಹಾಗೆ ಸ್ಟೋರ್ ಆಗ್ತಾ ಇರುತ್ತೆ. ನೀವೇನಾದರೂ ಕ್ಯಾಲರಿ ತಿಂದಿರ್ತೀರ, ಊಟ ತಿಂದಿರ್ತೀರಲ್ಲ, ಅದು ಜಸ್ಟ್ ಒಂದು ಸ್ವಲ್ಪ ಖರ್ಚಾಗುತ್ತೆ ಅಷ್ಟೇ ಈ ಥರ ವರ್ಕೌಟ್ ಮಾಡೋದ್ರಿಂದ. ಸೊ ನೀವು ಒಂದು ಒಳ್ಳೆ ಡಯಟ್ ಪ್ಲಾನ್ನ ಮೇಂಟೈನ್ ಮಾಡಿಕೊಂಡು ಸೊ ಒಂದು ಒಳ್ಳೆ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ತಾಯಿದ್ರೆ ಇದು ಬೆಸ್ಟ್ ಆಪ್ಷನ್ನು. ಸೊ ಅದ್ರ ಜೊತೆಗೆ ಒಳ್ಳೆ ವರ್ಕೌಟ್ ಕೂಡ ಇದ್ದರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ನೋಡಿದ್ರಲ್ವ, ಇವತ್ತು ಅಷ್ಟು ವರ್ಕೌಟ್ನ ಮಾಡಿ ನನಗಂತೂ ಫುಲ್ ಹೆವಿ ಸುಸ್ತಾಗ್ತಾಯಿತ್ತು. ಅದ್ರ ಜೊತೆಗೆ ನೀರಂತೂ ನನಗೆ ಬೆವರಂತೂ ನೀರು ಥರ ಸುರಿತಾ ಇತ್ತು. ಸೊ ಬೆಳಗಿನ ವಾಕಿಂಗು ಮುಗೀತು, ಹಾಗೆಯೇ ಸೊ ಇವತ್ತಿನ ಕಡೆ ವರ್ಕೌಟು ಕೂಡ ಮುಗೀತು. ಸೊ ನಾನು ಫುಲ್ ಬಾಡಿಗೆ ಬೆಳಗಿನ ಟೈಮ್ ಈ ಥರ ವರ್ಕೌಟ್ನ ಇವಾಗ ಫಾಲೋ ಮಾಡ್ತಾಯಿದ್ದೀನಿ. 3 ಡೇಸಿಂದ ಫುಲ್ ಬಾಡಿ ವರ್ಕೌಟ್. ನಾವು ಮಾಡೋ ವರ್ಕೌಟು ತಲೆಯಿಂದ ಹಿಡಿದು ಕಾಲುವರೆಗೂ ಯೂಸ್ ಆಗಬೇಕು, ಆ ಥರ ವರ್ಕೌಟು. ಇವತ್ತಿನ ಮಾರ್ನಿಂಗ್ ಜಾಗಿಂಗ್ ಹಾಗೆ ವರ್ಕೌಟ್ ಕೂಡ ಮುಗೀತು. ಇವತ್ತು ಫುಲ್ ಬಾಡಿ ವರ್ಕೌಟ್ನ ಮಾಡಿದ್ದೀನಿ. ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು 10 ಆಗ್ತಾಯಿದೆ. ಇವತ್ತೇನು ಅಂತ ಬಿಸಿಲಿಲ್ಲ, ಹಾಗಾಗಿ ಒಂಥರ ಕೂಲಾಗಿ ಚೆನ್ನಾಗಿದೆ. ನೆನ್ನೆ ಅಂತೂ ಈ ಟೈಮ್ಗೆ ಹೆವಿ ಬಿಸಿಲಿತ್ತು, ಯಪ್ಪ ಸಖತ್ ಬಿಸಿಲಿತ್ತು. ನಾನು ನೆನ್ನೆ ಅಂದ್ಕೊತಾ ಇದ್ದೆ, ಇವಾಗಲೇ ಇಷ್ಟು ಬಿಸಿಲಾದರೆ ಇನ್ನು ಕರೆಕ್ಟ್ ಬೇಸಿಗೆ ಸ್ಟಾರ್ಟ್ ಆದರೆ ಇನ್ನೆಷ್ಟು ಬಿಸಿಲಿರುತ್ತೋ ಅಂತ. ಬಟ್ ಇವತ್ತೇನು ಅಷ್ಟು ಬಿಸಿಲಿಲ್ಲ, ಕೂಲಾಗಿದೆ ಇವತ್ತು ವೆದರ್ ಕೂಡ. ಸೊ ಬನ್ನಿ ಇವಾಗ ಮನೆಗೆ ಹೊರಡ್ತಾ ಇದ್ದೀನಿ ನಾನು. ಹೋಗಿ ಸೊ ಮನೇಲಿ ಸಿಗ್ತೀನಿ ಮತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದೆ. ಇವತ್ತು ನಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 20 60 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಸೊ ಇವತ್ತು ನಾನು ವೆಯ್ಟ್ ಚೆಕ್ನ ಮಾಡ್ಕೊತಾ ಇದ್ದೀನಿ. 10 ಡೇಸ್ ಒಂದ್ಸಲ ವೆಯ್ಟ್ ಚೆಕ್ ಮಾಡ್ಕೊತೀನಿ ಅಂತ ಹೇಳಿದೆ, ಹಾಗಾಗಿ ಡೇ 10 ಇದ್ದಾಗ ಚೆಕ್ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ಡೇ 20. ಸೊ ಇವತ್ತು ವೆಯ್ಟ್ ಚೆಕ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಚೆಕ್ ಮಾಡೋಣ ಇವಾಗ ವೆಯ್ಟ್ ಎಷ್ಟಾಗಿದೆ ಅಂತ. ಸೊ ನಾನು ರೆಗ್ಯುಲರ್ ಆಗಿ ಇವಾಗ ವೆಯ್ಟ್ನ ಚೆಕ್ ಮಾಡ್ತಾ ಇಲ್ಲ, 3 ಡೇಸ್ಗೊಂದು 4 ಡೇಸ್ಗೊಂದು ಆ ಥರ ಚೆಕ್ ಮಾಡ್ಕೊತಾ ಇದ್ದೀನಿ. ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊತಾ ಇದ್ರೆ ನಂದು ಫುಲ್ ಫೋಕಸ್ಸು ಬರೀ ವೆಯ್ಟ್ ಲಾಸ್ ಮೇಲೆ ಇರುತ್ತೆ. ಸೊ ಒಂಚೂರು ವೇರಿ ಆದ್ರೂ ಸೊ ನಮಗೆ ಡಿಸಪಾಯಿಂಟ್ಮೆಂಟ್ ಆ ಥರ ಎಲ್ಲ ಆಗುತ್ತೆ. ಸೊ ನಮ್ಮ ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇವಾಗ ರೆಗ್ಯುಲರ್ ಆಗಿ ವೆಯ್ಟ್ ಚೆಕ್ ಮಾಡ್ಕೊಳಕ್ಕೆ ಹೋಗಲ್ಲ, 3-4 ಡೇಸ್ಗೆ ಒಂದ್ಸಲ ವೆಯ್ಟ್ ಚೆಕ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಇವತ್ತು ಡೇ 20 ವೆಯ್ಟ್ ಚೆಕ್ ಮಾಡ್ಕೊಳ್ಳೋಣ, ಎಷ್ಟು ವೆಯ್ಟ್ ಆಗಿದೆ ಏನು ಅಂತ ನೋಡೋಣ. ಸೊ ಬೆಳಗ್ಗೆನೆ ಎದ್ದ ತಕ್ಷಣವೇ ಜೀರಾ ವಾಟರ್ನ ಕುಡ್ದಿದ್ದೀನಿ. ಅದಾದಮೇಲೆ ಇನ್ನೂ ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಕಡಿಮೆ ಬರಲಿ. ಸೊ ನೋಡಿದ್ರಲ್ವಾ, ನನ್ನ ವೆಯ್ಟ್ 82.5 ಇಂದ 79.5ಗೆ ಬಂದಿದೆ. ಸೊ ಆಲ್ಮೋಸ್ಟ್ 3 kg ಅಷ್ಟು ವೆಯ್ಟ್ ಲಾಸ್ ಆಗಿದೆ 20 ಡೇಸ್ಗೆ. ಸೊ ಖುಷಿ ಆಗ್ತಾ ಇದೆ. ನಾನು 8 ನಂಬರ್ ನೋಡಿ ಬೇಜಾರಾಗಿ ಹೋಗಿತ್ತು. ಅಟ್ಲೀಸ್ಟ್ 7 ನಂಬರ್ ಯಾವಾಗ ಬರುತ್ತಪ್ಪ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇವಾಗ 7 ನಂಬರ್ ಕೂಡ ಬಂದಿದೆ. ನೋಡೋಣ, ಇನ್ನು 7 ನಂಬರ್ ಬಂದಿದೆ ಅಂದಾಗ ನನಗೆ ಒಂಥರ ಖುಷಿ ಆಗುತ್ತೆ. ಸೊ ಇನ್ನು ಗ್ರಾಸಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಬೋದು ಅಂತ. ಯಾಕೆಂದರೆ ನನಗೆ 8 ನೋಡಿ 81, 82, 80 ನೋಡಿ ಬೇಜಾರಾಗಿ ಹೋಗಿತ್ತು. ಫೈನಲಿ 79.5 ಆಗಿದೆ. ಸೊ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾ ಇದೆ. ಅದ್ರ ಜೊತೆಗೆ ನನ್ನ ಬಾಡಿಯಲ್ಲಿ ಫ್ಯಾಟ್ ಲಾಸ್ ಕೂಡ ಆಗ್ತಾ ಇದೆ. ಮೇನ್ ಗೋಲ್ ನಂದು ವೆಯ್ಟ್ ಲಾಸ್ ಆಗಿರಲ್ಲ, ನಂದು ಫ್ಯಾಟ್ ಲಾಸ್ ಕೂಡ ಆಗಿರುತ್ತೆ. ಹಾಗಾಗಿ ಮೇನು ವೆಯ್ಟ್ ಲಾಸು. ಸೊ ನಾವು ಸರಿಯಾಗಿ ತಿಂದಿಲ್ಲ ಅಂದರೂ ಕೂಡ ಸೊ ನಮ್ಮದು ವಾಟರ್ ವೆಯ್ಟ್ ಇದ್ದಿದ್ದೆ ಅದು ಲಾಸ್ ಆಗ್ತಾ ಇರುತ್ತೆ. ಬಟ್ ಹೆಲ್ದಿಯಾಗಿ ನಾವು ಫ್ಯಾಟ್ ಲಾಸ್ ಮಾಡಿಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಪ್ರೋಸೆಸ್ ಸ್ಲೋ ಆಗಿರುತ್ತೆ, ಬಟ್ ಅದು ನಮಗೆ ಲಾಂಗರ್ ಟೈಮ್ ಇರುತ್ತೆ. ಸೊ ಇದು ನನ್ನ ಇವತ್ತಿನ 20 ಡೇಸ್ದು ವೆಯ್ಟ್ ಲಾಸು. ಸೊ ಚೆನ್ನಾಗಿ ಆಗ್ತಾ ಇದೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಕೂಡ ಮಾಡಬೇಕು. ಸೊ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಅದೇ ಪೆಸರಟ್ಟು ದೋಸೆನ ತೊಗೊಂಡಿದ್ದೆ. ಅದ್ರ ಜೊತೆಗೆ 1 ಕಪ್ ಅಷ್ಟು ಕರ್ಡು, ಸೊ 2 ಎಗ್ ವೈಟ್ನ ತೊಗೊಂಡೆ. ಸೊ ಬೆಳಗ್ಗೆನೇ ನಾನು ಹೋಲ್ ಎಗ್ನ ತಿನ್ನಲ್ಲ. ಈ ಥರದ್ದು ಏನಾದರೂ ಪ್ರೋಟೀನ್ ಎಕ್ಸ್ಟ್ರಾ ಇದ್ದಾಗ ಸೊ ಎಗ್ ವೈಟ್ನ ತೊಗೊತೀನಿ, ಎಲ್ಲೋ ಭಾಗನ ತೊಗೊಳಲ್ಲ. ಹಾಗೆ ನಮ್ಮ ಪೆಸರಿಟ್ಟಲ್ಲಿ ನಮ್ಮ ಬಾಡಿಗೆ ಪ್ರೋಟೀನ್ ಕೂಡ ಸಿಗುತ್ತೆ. ಹಾಗಾಗಿ ಇದೊಂದು ಬೆಸ್ಟ್ ಆಪ್ಷನ್ನು ವೆಯ್ಟ್ ಲಾಸಲ್ಲಿರೋರಿಗೆ. ಸೊ ನೋಡಿ, ನೀವು ಕೂಡ ಟ್ರೈ ಮಾಡಿ ತಿನ್ನೋದಕ್ಕೆ. ಇದಂತೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಹಾಗೆ ಮಾಡ್ಕೊಳ್ಳೋದು ಕೂಡ
ಈಸಿ. ಸೊ ರಿಚ್ ಇನ್ ಪ್ರೋಟೀನ್ ಇರೋದ್ರಿಂದ ಇದು ಒಂದು ಮಾರ್ನಿಂಗಿಗೆ ರಿಚೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಹಾಗೆಯೇ ಫುಲ್ ಫಿಲ್ಲಿಂಗ್ ಆಗಿ ಕೂಡ ಇರುತ್ತೆ. ಸೊ ಹಾಗಾಗಿ ನನ್ನ ಬ್ರೇಕ್ಫಾಸ್ಟ್ನ ನಾನು ಇದನ್ನು ತೊಗೊಂಡಿದ್ದೆ. ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಂಗೆ ಹಿಂದೆನೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅವನಿಗೆ ಲಂಚ್ ಪ್ಯಾಕ್ ಬೇಗನೆ ಕಟ್ಟಬೇಕು, ಹಾಗಾಗಿ ಬೇಗನೆ ಮಾಡಿ ಮುಗಿಸ್ಬಿಡ್ತೀನಿ. ಸೊ ನಾನು ಈ ಸ್ಟೀಮರ್ ತೊಗೊಂಡಿರೋದ್ರಿಂದ ನಂಗೆ ತುಂಬಾ ಹೆಲ್ಪ್ ಆಗ್ತಾಯಿದೆ. ನನ್ನ ಕುಕ್ಕಿಂಗಿಗಂತೂ ಸಖತ್ ಹೆಲ್ಪ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಸಾಂಬಾರಿಗೆ ಇಟ್ಕೊಂಡಿದ್ದೆ, ಇಲ್ಲೊಂದು ಕಡೆ ಪಲ್ಯಕ್ಕೆ ಅಂದ್ಬಿಟ್ಟು ನಾನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಹಾಗೇ ಮೊಟ್ಟೆನೂ ಕೂಡ ನಾನು ಇದರಲ್ಲೇ ಸ್ಟೀಮ್ ಮಾಡ್ಕೊಬಿಡ್ತೀನಿ. ಎರಡು ಇವಾಗ ಬೇರೆ ಬೇರೆ ಮಾಡೋ ಅವಶ್ಯಕತೆನೇ ಇಲ್ಲ, ಒಂದರಲ್ಲೇ ಬೇಗ ಆಗುತ್ತೆ. ಹಾಗೆ ಈ ಕಡೆ ಸಾಂಬಾರು ಕೂಡ ಆಯಿತು. ಇವತ್ತು ನಾನು ಎಲ್ಲ ವೆಜಿಟೇಬಲ್ಸು ಹಾಗೆಯೇ ಬೇಳೆ ಹಾಕ್ಬಿಟ್ಟು ಸಾಂಬಾರು ಕೂಡ ಮಾಡಿದೆ. ಅದ್ರ ಜೊತೆಗೆ ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಮಾಡ್ಕೊತಾ ಇರೋದು ಬೀಟ್ರೋಟ್ ಪಲ್ಯ. ಸೊ ಬೀಟ್ರೋಟ್ನ ನಾನು ಸ್ಟೀಮ್ ಮಾಡಿರೋದ್ರಿಂದ ಹೆಚ್ಚು ನ್ಯೂಟ್ರಿಷನ್ ಸಿಗುತ್ತೆ. ನಾವು ವಾಟರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಪಲ್ಯ ಮಾಡಿದ್ರೆ ಸೊ ಆಲ್ಮೋಸ್ಟು ಆ ವಾಟರಲ್ಲೇ ಬೀಟ್ರೋಟ್ ನ್ಯೂಟ್ರಿಷನ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಬಟ್ ಸ್ಟೀಮ್ ಮಾಡೋದ್ರಿಂದ ಫುಡ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ, ಎಲ್ಲೂ ನ್ಯೂಟ್ರಿಷನ್ ಹಾಳಾಗಲ್ಲ. ಸೊ ಹಾಗಾಗಿ ಮತ್ತು ನಿಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ವಾಟರಲ್ಲಿ ಅಂದರೆ ಅದ ಬೇಯಿಸ್ಕೊಂಡು ಮಾಡ್ತೀವಲ್ಲ, ಅದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆಯೇ ಇದನ್ನು ಮಾಡೋದಕ್ಕೆ ಏನಿಲ್ಲ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆ ಕಡಲೆಬೇಳೆ, ಸೊ ಒಂದು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಈರುಳ್ಳಿನ ಹಾಕ್ಕೊಂಡು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಸೊ ನಾನು ಸ್ಟೀಮ್ ಮಾಡಿರೋ ಅಂಥ ಬೀಟ್ರೋಟ್ ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಅಂದರೆ ವಾಟರ್ ಏನಿರುತ್ತೆ ಅದು ಸ್ವಲ್ಪ ಡ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಉಪ್ಪು ಕೂಡ ನಾನು ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಉಪ್ಪನ್ನ ಅದನ್ನು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಒಂದು 5 ನಿಮಿಷ ಇದನ್ನು ಬಾಯ್ಲ್ ಮಾಡೋಕ್ಕೆ, ಅಂದರೆ ಜಸ್ಟ್ ಆ ವಾಟರ್ ಏನಿರುತ್ತೆ ಅದನ್ನು ಡ್ರೈ ಆಗಕ್ಕೆ ಬಿಟ್ಟರೆ ಸೊ ಅದಾದಮೇಲೆ ನಾನಿಲ್ಲಿ ಜಸ್ಟ್ ಕೋಕೋನಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ತುರಿನ ಹಾಕೋದ್ರಿಂದ. ಸೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಇವತ್ತಿನ ಪಲ್ಯ ರೆಡಿ ಆಗುತ್ತೆ. ಸ್ಟೀಮ್ ಮಾಡಿಟ್ಕೊಂಡ್ರೆ ಒಂದು 3 ನಿಮಿಷದಲ್ಲೆಲ್ಲ ಪಲ್ಯ ರೆಡಿ. ಸೊ ಏನೂ ಇದಿರಲ್ಲ. ನನಗೆ ಸ್ಟೀಮಲ್ಲಿ ತೊಗೊಂಡಿರೋದ್ರಿಂದ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಈಸಿ ಆಗ್ತಾಯಿದೆ. ಏನಾದರೂ ಬೇಯಿಸೋದಿದ್ದರೆ ಅದರಲ್ಲಿ ಪಟ್ಟಂತ ಸ್ಟೀಮ್ ಮಾಡ್ಕೊಬಿಡ್ತೀನಿ. ಸೊ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡ್ರೆ ಮುಗ್ದೇ ಹೋಗುತ್ತೆ. ಅವತ್ತಿನ ಊಟಕ್ಕೆ ಅಂದರೆ ಸೈಡ್ಸಿಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಬೋದು ಅದರಲ್ಲೇ. ಅದ್ರ ಜೊತೆಗೆ ನಾನು ರಾಗಿ ರೊಟ್ಟಿನ ತೊಗೊತಾ ಇದ್ದೀನಿ. ಅನಿಗೆ ರಾಗಿ ರೊಟ್ಟಿ ಮಾಡಿಕೊಟ್ಟಿದ್ದೆ, ಅವ್ರು ನನಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂದರು. ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ರಾಗಿ ರೊಟ್ಟಿನ ಒಂದು ಮಾಡಿಕೊಂಡೆ. ಸೊ ಅದಕ್ಕೆ ನಾನು ಮಲ್ಟಿಗ್ರೈನ್ ಅಂದರೆ ಸೀಡ್ಸ್ ಎಲ್ಲ ಅದಕ್ಕೆ ಹಾಕ್ಬಿಟ್ಟು ಸೊ ಮಲ್ಟಿಗ್ರೈನ್ ರೊಟ್ಟಿ ಥರ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಮಾಡಿಕೊಂಡೆ. ಸೊ ನಾನಿವತ್ತು ಒಂದು ರೊಟ್ಟಿ, ಅದ್ರ ಜೊತೆಗೆ ಸ್ವಲ್ಪ ಬೇಳೆ ಹಾಗೆಯೇ ತರಕಾರಿ ಮಾಡಿರೋ ಸಾಂಬಾರು, ಸ್ವಲ್ಪ ಮೊಸರು, ಅದ್ರ ಜೊತೆಗೆ ಪಲ್ಯ ಮಾಡಿದ್ನಲ್ಲ ಪಲ್ಯ, ಹಾಗೆಯೇ ಫೈಬರ್ಗೋಸ್ಕರ ನಾನಿಲ್ಲಿ ಕ್ಯಾರೆಟು ಹಾಗೆಯೇ ಕುಕ್ಕುಂಬರ್ ಎಲ್ಲ ತೊಗೊಂಡೆ. ಸೊ ಪಲ್ಯ ಅಂತೂ ತುಂಬ ಟೇಸ್ಟಿಯಾಗಿ ಕೂಡ ಬಂದಿತ್ತು. ಅದ್ರ ಜೊತೆಗೆ ಪ್ರೋಟೀನ್ಗೆ ಅಂತ ನಾನು 2 ಹೋಲ್ ಎಗ್ನ ಯೂಸ್ ಮಾಡ್ತೀನಿ. ಬೆಳಗ್ಗೆ ನಾನು ಎಗ್ ವೈಟ್ನ ತಿಂದಿದ್ದೆ. ಸೊ ಈ ಮಧ್ಯಾಹ್ನ ಟೈಮ್ ನಮ್ಮ ಹೋಲ್ ಎಗ್ನ ತೊಗೊಂಡಿರ್ತೀನಿ. ಸೊ ಇದು ಇವತ್ತಿನ ನನ್ನ ಲಂಚ್ ಪ್ಲೇಟ್. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದನ್ನು ನಾನು ಹೊಟ್ಟೆ ಕೊಟ್ಟರೆ ಸೊ ಹೊಟ್ಟೆ ಕೊಡೋನು ಅಷ್ಟೇ ಇಷ್ಟೇ ಚೆನ್ನಾಗಿ ಫಂಕ್ಷನ್ ಮಾಡುತ್ತೆ. ಸೊ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇದರಲ್ಲಿ ಕಾರ್ಬ್ಸ್ ಇದೆ, ಪ್ರೋಟೀನ್ ಇದೆ, ಫೈಬರ್ ಇದೆ, ಹಾಗೆಯೇ ಪ್ರೋಬಯೋಟಿಕ್ ಕೂಡ ಇದೆ. ಸೊ ಹೌದಾ ಮಗ ಟ್ಯೂಷನ್ಗೆ ಹೋಗ್ಬೇಕು ಅಂದರೆ ಫುಲ್ ಅಳು ಬಂದ್ಬಿಡುತ್ತೆ. ಬಸ್ಸು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಫುಲ್ ಬಸ್ಸು ಓಯ್ ಯಾಕೆ ಬಂಗಾರ ಅಳ್ಬಾರ್ದು, ಹೋಗು. ಇವತ್ತು ಮ್ಯಾಮ್ ನಿಂಗೆ ಚಾಕ್ಲೇಟ್ ಎಲ್ಲ ಕೊಡ್ತಾರೆ, ಹೋಗಿ ಮಗನೆ. ಎಷ್ಟು ದೊಡ್ಡ ಕಣ್ಣೀರು ಬರ್ತೈತೆ ನಮ್ಮ ಮಗುಗೆ. ಹಾಂ ಅಳ್ಬಾರ್ದು ಹಂಗೆಲ್ಲ. ಹಾಂ ಬಿಡಪ್ಪ, ಮ್ಯಾಮಿಗೆ ಕಾಲ್ ಮಾಡಿ ಹೇಳ್ತೀನಿ ಹೋಗಿ ನಾನು ನಮ್ಮ ಬಾಸುಗೆ ಚಾಕ್ಲೇಟು ಬಿಸ್ಕೆಟ್ ಎಲ್ಲ ಕೊಟ್ಟು ಕಳಿಸಿ ಅಂತ. ನೋಡಪ್ಪ. ಹಾಂ ಹೌದಾ ಹೌದಾ, ಥ್ಯಾಂಕ್ ಯು. ಜೋಟಾ ಸಬ್ಸ್ಕ್ರೈಬರ್ ನೋಡು. ಹಾಂ ನಮ್ಮ ವೃದ್ಧಿ ಬಾಸು ಹೋಗಿಲ್ಲ ಅಂದರೆ ವೃದ್ಧಿನೂ ಹೋಗಲ್ಲ ಅಲ್ಲ? ಹೌದಾ? ಎಕ್ಸಾಮ್ ಹತ್ರ ಬರ್ತಾ ಇದೆ. ಇವಾಗ ಅವನು ಬರ್ತಾ ಇದ್ದ ನನ್ನ ನಡಿ ಬೇಗ. ಬಸ್ ಎದ್ದೇಳು ಮಗನೆ, ಹಂಗೆಲ್ಲ ಮಾಡಬಾರ್ದು. ಎದ್ದೇಳಪ್ಪ.
ಒಂದೊಂದು ದಿನ ಈ ಥರ ಬಸ್ಸು ಫುಲ್ ಹಠ ಮಾಡ್ಕೊಂಡು ಹತ್ಕೊಂಡು ಕುತ್ಕೊಬಿಡ್ತಾನೆ, ನಾನು ಟ್ಯೂಷನ್ಗೆ ಹೋಗಲ್ಲ ಅಂತ. ಅವ್ನು ಹೋಗಲ್ಲ ಅಂದರೆ ರುದ್ದಿ ನಾನಂತೂ ಮೊದಲೇ ಹೋಗಲ್ಲ ಅಂತ ಕುತ್ಕೊತಾಳೆ. ಅವರಿಬ್ಬರು ಹೇಗೆ ಅಂದರೆ ಅವ್ನು ಹೋಗ್ತಾನೆ ಅಂದರೆ ಅವಳು ಹೋಗ್ತಾಳೆ, ಇಲ್ಲಾಂದರೆ ಅವ್ನು ಹೋಗಲ್ಲ ಅವಳು ಹೋಗಲ್ಲ, ಆ ಥರ ಇಬ್ಬರೂ ಒಂದೇ ಥರ ಒಂಥರ ಅವಳಿ ಜವಳಿ ಮಕ್ಳು ಆಡ್ತಾರಲ್ಲ ಆ ಥರ ಆಡ್ತಾರೆ ನಮ್ಮ ಮನೇಲಿ ಅವರು. ನಮಗೆ ಏನಾದರೂ ತಂದುಕೊಟ್ರು ಅಷ್ಟೇ ಇಬ್ರಿಗೂ ಒಂದೇ ಥರ ತಂದುಕೊಡ್ಬೇಕು, ಬೇರೆ ಬೇರೆ ತಂದುಕೊಟ್ರೆ ಅದಕ್ಕೂ ದೊಡ್ಡ ಜಗಳಗಳು ಮಾಡ್ಕೊತಾರೆ ಇಬ್ಬರು. ಅದು ಗೊತ್ತಾಗ ನಾವೇನು ಮಾಡ್ತೀವಿ ಅಂದರೆ ಇಬ್ರಿಗೂ ಒಂದೇ ಥರದ್ದು ಕೊಡಿಸ್ತೀವಿ, ಇಲ್ಲಾಂದರೆ ಇಬ್ರಿಗೂ ಕೊಡಿಸಲ್ಲ, ಆ ಥರದ ಮಾಡಿಬಿಡ್ತೀವಿ. ಅದಾದಮೇಲೆ ಬೆಳಗ್ಗೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದೆ, ಜಾಸ್ತಿ ಬಟ್ಟೆ ಇತ್ತು. ಹಾಗಾಗಿ ಇನ್ನು ಬಿಸಿಲೆಲ್ಲ ಇರುತ್ತಲ್ಲ, ಸಂಜೆ ಹೊತ್ತಿಗೆಲ್ಲ ನೀಟಾಗಿ ಒಣಕೊಂಡಿತ್ತು. ನಾನು ಕೂಡ ಫ್ರೆಶ್ ಅಪ್ ಆಗಿ ಬಟ್ಟೆಗಳೆಲ್ಲ ಎತ್ಕೊಬಂದಿಟ್ಟೆ. ಮತ್ತೆ ಇವಾಗ ಈವ್ನಿಂಗಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಾಸು ಹೃದಯವನ್ನು ಟ್ಯೂಷನಿಗೆ ಕಳಿಸಿ ನಾವು ಫ್ರೆಶ್ ಅಪ್ ಆಗಿ ಸೊ ಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ. ಸೊ ಎಲ್ಲ ಒಣಕೊಂಡಿತ್ತು, ಅದನ್ನು ಕೂಡ ಎಲ್ಲ ಎತ್ಕೊಬಂದು ಇಟ್ಟಿದ್ದೀನಿ. ಬಟ್ಟೆ ವಾಶ್ ಮಾಡ್ತೀನಿ, ಎತ್ಕೋಗಿ ಒಣಗಾಕ್ತೀನಿ, ಬಟ್ ಮಡ್ಸೋದಿದೆಯಲ್ಲ ಯಪ್ಪ ನಂಗೆ ಕಷ್ಟ ಅನ್ಸುತ್ತೆ, ನಂಗೆ ಆಗೋದೇ ಇಲ್ಲ ಅದು. ಈ ಬಟ್ಟೆ ಇಷ್ಟೊಂದು ಬಟ್ಟೆ ಯಾರಪ್ಪ ಮಾಡಿಸ್ತಾರೆ ನಂಗೆ ಆಗ್ಬಿಡುತ್ತೆ ಅಷ್ಟು ನೋಡಿಬಿಟ್ಟು. ಸೊ ಹಾಗಾಗಿ ಮಡ್ಸೋ ಕೆಲಸ ಎಲ್ಲ ನನ್ನ ಮಗಳಿಗೆ ಕೊಡ್ತೀನಿ. ಸೊ ಅವಳು ಮಾಡಿಸ್ತಾಳೆ, ಅವಳ ಕೈಯಲ್ಲಿ ಯಾವುದೇದಾಗಲ್ಲ ದೊಡ್ಡದು ಅದನ್ನೆಲ್ಲ ನಾನು ಲಾಸ್ಟಿಗೆ ಬಂದು ಫೋಲ್ಡ್ ಮಾಡ್ಕೊತೀನಿ. ಚಿಕ್ಕ ಚಿಕ್ಕದೆಲ್ಲ ಸಪ್ರೇಟು, ರುದ್ದಿದೆ ಸಪ್ರೇಟು, ಬಾಸಿದೆ ಸಪ್ರೇಟು, ಮತ್ತು ನನ್ನ ಸಪ್ರೇಟು, ಅನಿಲ್ ಸಪ್ರೇಟು, ಅವಳು ಸಪ್ರೇಟು, 5 ಜನದ್ದು ಎಲ್ಲ ಸಪ್ರೇಟ್ ಮಾಡಿ ಇಟ್ಟಿರ್ತಾಳೆ. ಸೊ ಆಮೇಲೆ ಅದನ್ನು ಎತ್ತಿ ನಾನು ಜೋಡಿಸ್ಕೊತೀನಿ, ಅದ್ರ ಜಾಗಕ್ಕೆ ಇಟ್ಕೊತೀನಿ. ಬಟ್ ಮಡ್ಸೋದು ಅಂದರೆ ನನಗೆ ಸಖತ್ ಕಷ್ಟ, ಅದೇನೋ ಗೊತ್ತಿಲ್ಲ. ಸೊ ಒಗೆಯೋದೆಲ್ಲ ಮಾಡ್ತೀನಿ, ಎಷ್ಟೇ ಬಟ್ಟೆ ಇದ್ರೂ ವಾಶ್ ಮಾಡಿಬಿಟ್ಟು ಒಣಗಾಕ್ಬಿಟ್ಟು ಬರ್ತೀನಿ. ವಾಶ್ ಮಾಡಿಬಿಟ್ಟು ಒಣಗಾಕಿ ಸೊ ಅದನ್ನು ಮಡಿಸಿ ಎತ್ತಿಡಕ್ಕೆ ಮಾತ್ರ ಆಗಲ್ಲ ಅದ್ರ ಜಾಗಕ್ಕೆ. ಸೊ ನಿಮಗೂ ಯಾರಿಗಾದ್ರೂ ಹೀಗೆ ಅನಿಸುತ್ತಾ? ಸೊ ತುಂಬ ಜನಕ್ಕೆ ಈ ಥರ ಫೀಲ್ ಇರುತ್ತೆ, ಯಾರಪ್ಪ ಅಷ್ಟೊಂದೆಲ್ಲ ಬಟ್ಟೆ ಮಾಡಿಸ್ತಾರೆ ಅಂತ. ಹಾಗೆ ಇವಾಗ ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ವಲ್ಪ ಸ್ಕಿನ್ ಕೇರ್ ಕೂಡ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಆರಾಮಾಗಿ ಫ್ರೆಶ್ ಏನಾದ್ರು ಮಾಡ್ಕೊಂಡು ಕುಡಿದ್ಬಿಟ್ಟು ಸೊ ಇವತ್ತು ಸ್ವಲ್ಪ ಎಲ್ಲ ಕೆಲಸನೂ ಸ್ವಲ್ಪ ಬೇಗನೆ ಮುಗಿಸ್ಬಿಟ್ಟೆ. ಸೊ ಬಟ್ಟೆ ವಾಶ್ ಮಾಡೋದಿತ್ತು, ಹಾಗೆ ಸ್ವಲ್ಪ ಮನೆಯೆಲ್ಲ ಮಾಮೂಲಿ ರೆಗ್ಯುಲರಾಗಿ ಏನು ಕ್ಲೀನಿಂಗ್ ಇರುತ್ತೆ. ಸೊ ಮಕ್ಕಳಿನ ಮನೆ ಅಂದರೆ ಗೊತ್ತಿರೋತ್ತಲ್ಲ, ತುಂಬ ಗಲೀಜು ಆಗ್ತಾನೆ ಇರುತ್ತೆ, ಅವಾಗ ಕ್ಲೀನ್ ಮಾಡ್ತಾನೆ ಇರಬೇಕು. ಅದಕ್ಕೆ ಅವ್ರನ್ನ ಸ್ಕೂಲಿಂದ ಬರೋಕ್ಕೆ ಮುಂಚೆ ಕ್ಲೀನ್ ಮಾಡ್ಕೊತೀನಿ. ಅದಾದಮೇಲೆ ಅವ್ರು ಟ್ಯೂಷನಿಗೆ ಕಳ್ಸಾದ್ಮೇಲೆ ಇನ್ನೊಂದ್ಸಲ ಕ್ಲೀನ್ ಮಾಡ್ತೀನಿ, ಮತ್ತು ನೈಟು ಮಲ್ಕೋಬೇಕಾದ್ರೆ ಒಂದ್ಸಲ ಕ್ಲೀನ್ ಮಾಡ್ತೀನಿ. ಸೊ ನಾನು ಬ್ಲಾಗ್ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ, ಮನೆ ನೀಟಾಗಿರಬೇಕು. ಸೊ ನಾನೆಲ್ಲ ಚಲಾಪಿಲಿ ಮಾಡ್ಕೊಂಡಿದ್ರೆ ನಿಮಗೂ ನೋಡೋಕೆ ಇಷ್ಟ ಆಗಲ್ಲ. ಹಾಗಾಗಿ ಆದಷ್ಟು ನಾನು ಮನೆ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಮಕ್ಕಳಿನ ಮನೇಲಿ ಕಷ್ಟ, ಬಟ್ ಅವರ ಅವರು ಗಲೀಜು ಮಾಡಬೇಡ ಅಂತ ಹೇಳಿದ್ರೆ ಅವ್ರು ಕೇಳಲ್ಲ, ಮಾಡೇ ಮಾಡ್ತಾರೆ. ಸೊ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಾಗೆ ಈ ಡ್ರೆಸ್ ಹಾಕೊಂಡು ನಾನು 2 ಇಯರ್ಸ್ ಆಗಿತ್ತು. ಸೊ 2 ಇಯರ್ಸಿಂದ ಈ ಡ್ರೆಸ್ಸೇ ನಾನು ವೇರ್ ಮಾಡಿರಲಿಲ್ಲ. ಜಸ್ಟ್ ಇವತ್ತು ಹಾಕೊಂಡು ನೋಡೆ ಓಕೆ ಆಗ್ತಾ ಇದೆ. ಇಲ್ಲೊಂಥರ ನನಗೆ ಮೇಯ್ನು ನನಗೆ ಏನಂದರೆ ಹೊಟ್ಟೆ ದಪ್ಪ ಕಾಣಿಸ್ತಾ ಇತ್ತು. ಹಾಗಾಗಿ ಏನಾಗುತ್ತೆ ಅಂದರೆ ಇದಿಲ್ಲಿ ಬಂದು ಕುತ್ಕೊತಾ ಇತ್ತಲ್ಲ, ಫುಲ್ ಹೊಟ್ಟೆ ಎಲ್ಲ ಹಿಂಗೆ ಒಂಥರ ನನಗೆ ಹಂಗಿದ್ರೆ ನಂಗೆ ಇಷ್ಟ ಆಗಲ್ಲ. ಇದು ಇಲ್ಲಿ ತನಕ ಟೈಟ್ ಬರುತ್ತಲ್ಲ, ಒಬ್ಬೊಬ್ರಿಗೆ ಕೆಳಗಡೆ ಹೊಟ್ಟೆ ಇರುತ್ತೆ, ಒಬ್ಬೊಬ್ರಿಗೆ ಮೇಲ್ಗಡೆ ಹೊಟ್ಟೆ ಇರುತ್ತೆ. ನನ್ನ ಬಂದುಬಿಟ್ಟು ಸೊ ಮೇಲ್ಗಡೆ ಹೊಟ್ಟೆ ಅಂತ ಹೇಳ್ತಾರೆ, ನನಗೆ ಇಲ್ಲಿಂದ ಇರುತ್ತೆ ಹೊಟ್ಟೆ, ಅಂದರೆ ಮೀನ್ಸ್ ದಪ್ಪ ಕಾಣಿಸುತ್ತೆ. ಒಬ್ಬೊಬ್ಬರಿಗೆ ಇಲ್ಲಿ ಈ ಪಾರ್ಟ್ ಬಂದುಬಿಟ್ಟು ಜಾಸ್ತಿ ದಪ್ಪ ಕಾಣಿಸುತ್ತೆ, ಒಬ್ಬೊಬ್ರಿಗೆ ಈ ಪಾರ್ಟೇ ದಪ್ಪ ಇರುತ್ತೆ. ನನಗೆ ಏನಂದರೆ ಮೇಲ್ಗಡೆ ಹೊಟ್ಟೆ ಅಂತ ಹೇಳ್ತಾರೆ, ಅದು ಜಾಸ್ತಿ ದಪ್ಪ ಇರುತ್ತೆ. ಹಾಗಾಗಿ ಏನಾದ್ರೂ ಡ್ರೆಸ್ಸಸ್ ಟೈಟ್ ಎಲ್ಲ ಹಾಕ್ಕೊಂಡ್ರೆ ಸೂಟೇ ಆಗೋಲ್ಲ, ಚೆನ್ನಾಗೂ ಕಾಣಿಸಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಆ ಟೈಮಲ್ಲಿ ನಾನು ಡ್ರೆಸ್ಸೇ ಆಗೋಕ್ಕಲ್ಲ, ಫುಲ್ಲು ಲೂಸ್ ಬಟ್ಟೆ. ಈಗ ಆಲ್ಮೋಸ್ಟು ನಾನು ತುಂಬ ದಿನ ಆಯಿತು ಒಳ್ಳೆ ಡ್ರೆಸ್ಸಸ್ಗಳನ್ನ ತಗೊಳ್ಳೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟು ಯಾವ ಡ್ರೆಸ್ಸು ತೊಗೊತಾ ಇಲ್ಲ. ಆನ್ಲೈನ್ ಶಾಪಿಂಗ್ ಮಾಡೋದು ಕೂಡ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಏನೋ ಮನೆ ಹತ್ರ ಹಾಕೊಳ್ಳೋಕೆ ಬೇಕಾಗಿರೋದು ಲೂಸಾಗಿ ಕಂಫರ್ಟಬಲ್ ಆಗಿರೋದು ಮಾತ್ರ ತೊಗೊತಾ ಇದ್ದೀನಿ. ಸೊ ಹೊರಗಡೆ ಹಾಕೊಂಡು ಓಡಾಡೋ ಅಂಥ ಬಟ್ಟೆಗಳು ಯಾವುದೂ ತೊಗೊತಿಲ್ಲ. ಸೊ ಈ ಬಟ್ಟೆ ಇವತ್ತು ಹಾಕ್ಕೊಂಡೆ, ನೋಡಿದ್ರೆ ಆಗ್ತಾಯಿದೆ, ನೋಡ್ಬಿಟ್ಟು ನಂಗೆ ಒಂಥರ ಖುಷಿಯಾಗೋಯ್ತು, ಅದಕ್ಕೇ ಹಾಕೊಂಡೆ. ಇದು ನಾನು ತುಂಬ ಇಷ್ಟಪಟ್ಟು ಆನ್ಲೈನಲ್ಲಿ ತೊಗೊಂಡಿದ್ದೆ. ಸೊ ಇದು ಇಷ್ಟ ಆಯಿತು ಅಂದ್ಬಿಟ್ಟು ಇದೇ ಥರದ್ದು ಇನ್ನೂ ಒಂದು ಕೂಡ ತೊಗೊಂಡಿದ್ದೆ, ಬ್ಲ್ಯಾಕ್ ಕಲರು. ಸೊ ಇವಾಗ ಅದಕ್ಕೂ ಓಕೆ, ಒಂದು ರೇಂಜಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗಲೂ ನಾನು ಸಣ್ಣಾಗಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಲ್ಲ, ಒಂದು ರೇಂಜಿಗೆ ನನಗೆ ಸೂಟ್ ಆಗ್ತಾಯಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ಇಷ್ಟ ಆದ್ರೂ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಫಿಟ್ ಆಗ್ತಾ ಇದೆಯಲ್ಲ ಅಂತ ಖುಷಿ ಆಯಿತು. ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ಹಾಗೆ ಇವತ್ತಿಗೆ ನಂದು 3 kg ವೆಯ್ಟ್ ಲಾಸ್ ಆಗಿದೆ. 3 kg ವೆಯ್ಟ್ ಲಾಸ್ ಜೊತೆಗೆ ನಂದು ಫ್ಯಾಟ್ ಲಾಸ್ ಕೂಡ ನಾನು ನಿಮಗೆ ಬೆಳಗ್ಗೆ ಹೇಳ್ದಂಗೆ ನಂದು ಫ್ಯಾಟ್ ಲಾಸ್ ಚೆನ್ನಾಗಿ ಆಗ್ತಾಯಿದೆ. ವೆಯ್ಟ್ ಲಾಸ್ ಆಗೋದು ಮೇಯ್ನ್ ಇಂಪಾರ್ಟೆಂಟ್ ಅಲ್ಲ, ಫ್ಯಾಟ್ ಲಾಸ್ ಆಗಬೇಕು. ಸೊ ವೆಯ್ಟ್ ಏನು ನೀವು ಕರೆಕ್ಟಾಗಿ ಊಟ ತಿಂದನೇನು ಕೂಡ ವೆಯ್ಟ್ ಲಾಸ್ನ ಮಾಡ್ಬೋದು. ಬಟ್ ಸೊ
ಸೊ ಊಟ ತಿಂದೇನೂ ಕೂಡ ಅನ್ಹೆಲ್ದಿಯಾಗಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ತಿಂಗಳಲ್ಲಿ 7 to 8 kg ವೆಯ್ಟ್ ಲಾಸ್ ಮಾಡ್ತೀರಾ ಅಂತೀರಾ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಸ್ಕಿನ್ನು ಲೂಸ್ ಆಗುತ್ತೆ. ನೋಡಿದ್ದೀನಿ ನಾನು ಅನ್ಹೆಲ್ದಿಯಾಗಿ ಯಾರ್ಯಾರೆಲ್ಲ ವೆಯ್ಟ್ ಲಾಸ್ ಮಾಡಿರ್ತಾರೆ ಅವ್ರನ್ನ ನೋಡಿದ್ದೀನಿ. ಇಲ್ಲಿ ಜೋತ್ ಬೀಳೋದಾಗಿರ್ಬೋದು, ಒಂಥರ ಫೇಸ್ ಎಲ್ಲ ಆ ಗ್ಲೋನೇ ಇರಲ್ಲ, ಒಂಥರ ಏನೋ ಪೇಷಂಟ್ ಥರ ಕಾಣಿಸೋದು. ತುಂಬ ಜನನ ನೋಡಿದ್ದೀನಿ. ಅದು ಇದು ಕುಡಿದ್ಬಿಟ್ಟು ವೆಯ್ಟ್ ಲಾಸ್ ಮಾಡ್ಕೊಂಡಿರ್ತಾರೆ. ಅವ್ರ ಸ್ಕಿನ್ನೆಲ್ಲ ಫುಲ್ಲು ಡಲ್ಲಾಗಿ ಅದೊಂಥರ ಏನೋ ಊಟ ಮಾಡಿ ಎಷ್ಟೋ ದಿನ ಆಗೈತೆ ಅನ್ನೋ ಥರ ಕಾಣಿಸ್ತಾ ಇರ್ತಾರೆ. ಸೊ ಅದು ನಮಗೆ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಿರಲ್ಲ, ಅನ್ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗಿರುತ್ತೆ. ನಾನು ಅದನ್ನು ತುಂಬ ಸಲ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆ ಬೇಸಿಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ. ಸೊ ಆ ಥರ ವೆಯ್ಟ್ ಲಾಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಜಾಸ್ತಿ ದಿನ ನಮಗೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಎಷ್ಟು ದಿನ ಅಂತ ಊಟದಿಂದನೇ ಇರೋಕ್ಕಾಗತ್ತೆ, ಎಷ್ಟು ದಿನ ಅಂತ ನಾವು ಇಷ್ಟವಾದ ನಾವು ಫುಡ್ನ ತಿಂದನೇ ಇರೋಕ್ಕಾಗತ್ತೆ. ಇವಾಗ ಈ ವೆಯ್ಟ್ ಲಾಸಲ್ಲಿ ನಾನು ಬಿರಿಯಾನಿ ಎಲ್ಲ ತಿಂತಾಯಿದ್ದೀನಿ. ಆ ವೆಯ್ಟ್ ಲಾಸಲ್ಲಿ ನಾನು ಬಿರಿಯಾನಿ ಎಲ್ಲ ನಾನ್ ವೆಜ್ಜೇ ಬಿಡ್ತಾ ಇರಲಿಲ್ಲ. ನಾನ್ ವೆಜ್ ಅಂದರೆ ತಿಂದ್ಬಿಟ್ರೆ ದಪ್ಪ ಆಗ್ಬಿಡ್ತಾರಪ್ಪ ಅನ್ನೋ ಥರ ಮೈಂಡ್ ಸೆಟ್ ಇಲ್ಲದೆ ಎಗ್ ಇದು ಏನೂ ತಿಂತಾ ಇರಲಿಲ್ಲ. ಬೆಳಗ್ಗೆ ಹೊತ್ತು ಯಾವ್ದಾರು ಒಂದು ಜ್ಯೂಸ್ ಕುಡ್ಕೊಳ್ಳೋದು, ಮಧ್ಯಾಹ್ನ ಹೊತ್ತು ಚೂರು ಊಟ ತಿನ್ನೋದು, ಅದಾದಮೇಲೆ ನೈಟು ಕೂಡ ಏನಾದರೂ ಜ್ಯೂಸ್ ಕುಡ್ಕೊಂಡು ಸುಮ್ಮನೆ ಆಗೋದು. ಸೊ ಈ ಥರ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಅದನ್ನು ನಾವು ಲಾಂಗರ್ ಟರ್ಮು ಮಾಡೋಕ್ಕೆ ಚಾನ್ಸೇ ಇಲ್ಲ. 1-2 ತಿಂಗಳು ಮಾಡ್ತೀವಿ, ಇಲ್ಲ 3 ತಿಂಗಳು ಮಾಡ್ತೀವಿ, ಒಂದು 8-10 kg ಕಮ್ಮಿ ಆಗ್ತೀವಿ ಅಂತ ಇಟ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಇದೇ ರೊಟೀನಿಗೆ ಬರಬೇಕಲ್ವ, ತಿನ್ನಲೇಬೇಕು. ಸೊ ಹಾಗೆ ಇದೇ ರೊಟೀನಿಗೆ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನೀವು 10 kg ವೆಯ್ಟ್ ಲಾಸ್ ಮಾಡಿರ್ತೀರಲ್ಲ, ಅದಕ್ಕೆ 5 kg ಬೋನಸ್ ಆಗಿ 15 kg ವೆಯ್ಟ್ ಗೇನು ಕೂಡ ನಾವು ಆಗ್ಬೋದು. ನಾನು ಇದನ್ನು ಟ್ರೈ ಮಾಡಿ ಕೂಡ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾನು ವೆಯ್ಟ್ ಲಾಸ್ ಮಾಡೋದಕ್ಕಿಂತ ಜಾಸ್ತಿ ವೆಯ್ಟ್ ಗೇನ್ ಕೂಡ ಆಗಿದ್ದೀನಿ. ಅದೆಲ್ಲ ಗೊತ್ತಾದ ಮೇಲೆ ನಾನು ಇದು ಒಂದು ಇಷ್ಟಪಟ್ಟಿದ್ದನ್ನು ತಿಂದ್ಕೊಂಡು ಯಾವುದನ್ನು ತಿನ್ನಬೇಕು ಅಂತ ತಿಳ್ಕೊಂಡು ವೆಯ್ಟ್ ಲಾಸ್ ಮಾಡಬೇಕು ಅಂತ ಈ ಸಲ ನಾನು ಡಿಸೈಡ್ ಮಾಡಿ ಈ ಜರ್ನಿನ ಸ್ಟಾರ್ಟ್ ಮಾಡಿರೋದು. ನೀವು ನೋಡ್ತಾ ಇದ್ದೀರಾ, ನನ್ನ ಊಟದ ತಟ್ಟೆನ ನೋಡ್ತಾ ಇದ್ದೀರಾ, ನಾನು ಹೇಗೆ ತಿಂತಾಯಿದ್ದೀನಿ, ಏನೇನು ತಿಂತಾಯಿದ್ದೀನಿ ಅನ್ನೋದನ್ನು ರೆಗ್ಯುಲರಾಗಿ ನೀವು ಫಾಲೋ ಮಾಡ್ತಾ ಇದ್ದೀರಾ. ಹಾಗಾಗಿ ನಾನು ಯಾವುದೂ ಕೂಡ ಈ ಫುಡ್ ತಿನ್ನೋದೇ ಇಲ್ಲ. ಬಿರಿಯಾನಿನೂ ತಿಂತೀನಿ, ಚಿಕನ್ ಫ್ರೈನೂ ತಿಂತೀನಿ, ಎಲ್ಲ ತಿಂತೀನಿ, ಎಗ್ಗು ತಿಂತೀನಿ. ಒಂದಿನಕ್ಕೆ 6-8 ಎಗ್ಗು ಕೂಡ ತಿಂತಾಯಿದ್ದೀನಿ. ಏಕೆಂದರೆ ನಮ್ಮ ಬಾಡಿಗೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟು. ನೀವು ಮೇಯ್ನ್ ವೆಯ್ಟ್ ಲಾಸ್ ಆಗ್ತಾಯಿದ್ದೀರಾ ಅಂದಾಗ ನಿಮ್ಮ ಮಸಲ್ ಸ್ಟ್ರಾಂಗ್ ಮಾಡಿಕೊಂಡು ನಿಮ್ಮ ಬಾಡಿನ ಟೋನ್ ಮಾಡ್ಕೋಬೇಕು ಅಂದರೆ ಸೊ ನಿಮ್ಮ ಪ್ರೋಟೀನ್ ಅಂದರೆ ನಾವೀಗ ನಾನು 79 kg ಇದ್ದೀನಿ ಅಂದರೆ ಸೊ ನಾನು ಅಟ್ಲೀಸ್ಟ್ 79 ಗ್ರಾಮ್ ಪ್ರೋಟೀನ್ ಆದರೂ ಕೊಡೋಕ್ಕೆ ನನ್ನ ಬಾಡಿಗೆ ಟ್ರೈ ಮಾಡಬೇಕು ರೆಗ್ಯುಲರಾಗಿ ಡೈಲಿ. ಸೊ ಇಷ್ಟು ಪ್ರೋಟೀನ್ನ ನಾವು ಯಾವುದರಿಂದ ಫಿಲ್ ಮಾಡ್ಕೋಬೋದು, ಬರೀ ಚಿಕನ್ನೇ ತಿನ್ನೋಕ್ಕಾಗಲ್ಲ. ಹಾಗಾಗಿ ಕಾಳುಗಳಿಂದ ಆಗಿರ್ಬೋದು, ಚಿಕನ್ನು, ಎಗ್ಗು, ಸೋಯಾಬೀನು, ಸೊ ಏನೇದ್ರಿಂದ ಪ್ರೋಟೀನ್ ಸಿಗುತ್ತೆ ಸೊ ಅದನ್ನು ನಾವು ಆರಿಸ್ಕೊಂಡು ನೋಡಿಕೊಂಡು ತಿನ್ನಬೇಕಾಗತ್ತೆ. ಸೊ ರೆಗ್ಯುಲರಾಗಿ ಇಷ್ಟು ಪ್ರೋಟೀನ್ ನಮ್ಮ ಬಾಡಿಗೆ ಬೇಕಾಗುತ್ತೆ. ಅಷ್ಟು ಪ್ರೋಟೀನ್ನ ತಿಂದ್ಕೊಂಡು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಒಂದು ಚೆನ್ನಾಗಿ ಕಾಣಿಸೋದ್ರ ಜೊತೆಗೆ ಒಂದು ಟೋನಿಂಗ್ ಬಾಡಿನ ಮೇಂಟೈನ್ ಮಾಡ್ಬೋದು. ಅನ್ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡಿಕೊಂಡ್ರೆ ಲೂಸ್ ಸ್ಕಿನ್ನು ಈ ಥರದ್ದೆಲ್ಲ ಪ್ರಾಬ್ಲಮ್ನ ನೀವು ಫೇಸ್ ಮಾಡಬೇಕಾಗತ್ತೆ. ಅದು ಲೂಸ್ ಸ್ಕಿನ್ನು ನಿಮಗೆ ಪ್ರಾಬ್ಲಮ್ ಇದೆ ಅಂದಾಗ ನೀವು ಸ್ಟ್ರೆಂಥನಿಂಗ್ ವರ್ಕೌಟೇ ಮಾಡಬೇಕಾಗತ್ತೆ. ಸೊ ಅದು ಬಿಟ್ಟು ಬೇರೆ ಏನೂ ಅದಕ್ಕೆ ಆಪ್ಷನ್ನೇ ಇರಲ್ಲ. ಸೊ ಕರೆಕ್ಟಾಗಿ ಬಾಡಿಗೆ ಪ್ರೋಟೀನ್ ಕೊಟ್ಟು ಸೊ ಸ್ಟ್ರೆಂಥನಿಂಗ್ ವರ್ಕೌಟೇ ಮಾಡಬೇಕಾಗುತ್ತೆ. ಮನೇಲೇ ಮಾಡೋ ಚಿಕ್ಕ ಪುಟ್ಟ ವರ್ಕೌಟ್ಗಳನ್ನ ನೀವು ಮಾಡ್ಬೋದು. ಡಂಬಲ್ಸ್ ಹೋಗಿ ಜಿಮ್ಮಲ್ಲೇ ಎತ್ತಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಒಂದೊಂದು ಲೀಟ್ರದ್ದು ವಾಟರ್ ಬಾಟಲ್ ಇದೆ ಅಂದಾಗ ಸೊ ಅದನ್ನು ರೆಗ್ಯುಲರಾಗಿ ಈ ಮಾಡೋದು, ಈ ಥರ ಎಲ್ಲ ಮಾಡೋದು, ಹಾಗೆಯೇ ಚೆಸ್ಟ್ ಫ್ಲೆಕ್ಸ್ ಥರ ಈ ಥರ ಮಾಡೋದು, ಈ ಜಸ್ಟ್ ಈಸಿ ವರ್ಕೌಟ್ಗಳನ್ನ ನೀವು ಯೂಟ್ಯೂಬ್ ಸರ್ಚ್ ಮಾಡಿದರೆ ಒಂದಷ್ಟು ವರ್ಕೌಟ್ ನಿಮಗೆ ಸಿಗುತ್ತೆ. ಸೊ ಎಕ್ಸ್ಪೆಷಲಿ ಫಾರ್ ಲೂಸ್ ಸ್ಕಿನ್ನಿಗೆ ಟೈಟನ್ ಮಾಡೋಕ್ಕೆ ಏನೇನೆಲ್ಲ ವರ್ಕೌಟ್ಸ್ ಇದೆ ಅಂತ ಸೊ ಆ ವರ್ಕೌಟ್ಸ್ಗಳೆಲ್ಲ ಮಾಡ್ಬೋದು. ನಾನು ಆದಷ್ಟು ಟ್ರೈ ಮಾಡ್ತೀನಿ ನನ್ನ ವಿಡಿಯೋದಲ್ಲಿ. ನಾನು ಸೊ ಇನ್ನೂ ಸ್ವಲ್ಪ ವೆಯ್ಟ್ ಲಾಸ್ ಆಗಿಬಿಟ್ಟು ಆ ಥರದ ವೀಡಿಯೋಸ್ಗಳನ್ನೆಲ್ಲ ಮಾಡಬೇಕು ಅನ್ನೋದು ನನಗೂ ಆಸೆ ಇದೆ. ಖಂಡಿತ ಆ ಥರದ ವೀಡಿಯೋಸ್ಗಳೆಲ್ಲ ಮಾಡ್ತೀನಿ, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ, ಇವಾಗ ಒಂದು ಅಫ್ರೆಶ್ ಕುಡಿದು ಆಲ್ರೆಡಿ 6 o'clock ಆಗ್ತಾಯಿದೆ. ಸೊ ಇವಾಗ ಒಂದು ಅಫ್ರೆಶ್ ಕುಡಿದ್ಬಿಟ್ಟು ಫ್ರೂಟ್ಸ್ ಏನಾದರೂ ತಿನ್ನೋಣ. ಸೊ ಇವಾಗ ಸ್ನ್ಯಾಕ್ಸ್ ಟೈಮ್ ನಂದು. ಅದಾದಮೇಲೆ ನಾನು ಒಂದು 6:30 6:45 ಜಿಮ್ಗೆ ಹೋಗ್ತೀನಿ. ಜಿಮ್ಮಿಂದ ಬಂದಮೇಲೆ ಮಾಮೂಲಿಯಾಗಿ ನಾನು ರೆಗ್ಯುಲರಾಗಿ ಸೊ ನೈಟ್ ಏನಾದ್ರೂ ಅಂದರೆ ಪ್ರೋಟೀನ್ ಇರೋ ಅಂಥದ್ದೇ ಸಿಂಪಲ್ ಆಗಿರೋ ತೊಗೊತೀನಿ. ಸೊ ರಿಚ್ ಇನ್ ಪ್ರೋಟೀನ್ ಇರಬೇಕು, ಬಟ್ ಸಿಂಪಲ್ ಆಗಿರಬೇಕು, ತುಂಬ ಹೆವಿಯಾಗಿ. ಏಕೆಂದರೆ ನಾನು ಲೇಟಾಗಿ ಮಾಡ್ತಾಯಿದ್ದೀನಿ ಊಟನ. ನಾನು ಜಿಮ್ಮಿಂದ ಬಂದು ನಾನು ಫ್ರೆಶ್ ಅಪ್ ಆಗಿ ಎಲ್ಲ ಊಟ ತಿನ್ನೋ ವರ್ಷಕ್ಕೆ ಆಲ್ಮೋಸ್ಟು 9-9:30 ಆಗಿಬಿಡುತ್ತೆ. ಸೊ ಲೇಟಾಗಿ ತಿನ್ನೋದ್ರಿಂದ ಸ್ವಲ್ಪ ನೋಡಿಕೊಂಡು ತಿಂತಾಯಿದ್ದೀನಿ ಅಷ್ಟೇ. ಬನ್ನಿ, ನಾನು ಬೇಗ ಹೋಗಬೇಕು ಜಿಮ್ಮಿಗೆ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಸೊ
ಆದಷ್ಟು ಬೇಗ ಜಿಮ್ಗೆ ಹೋಗಿ ಬೇಗ ಮುಗಿಸ್ಕೊಬರ್ಬೇಕು ಅಂತ. ಬಟ್ ನನಗೆ ಸಿಗೋದು ರೆಸ್ಟು ಅಂತ ಸಂಜೆ. ಸೊ ಬೆಳಗ್ಗೆ ಎಲ್ಲ ಮನೆ ಕೆಲಸ ಅದು ಇದು ಆಗೋಗ್ಬಿಡುತ್ತೆ. ಅದಾದಮೇಲೆ ಹಿಂದೆನೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೀನು ಆಫೀಸಿಗೆ ಕಳಿಸಿ ಸೊ ಮಕ್ಕಳನ್ನೆಲ್ಲ ಟ್ಯೂಷನಿಗೆ ಕಳಿಸಾದ್ಮೇಲೆ ನನಗೆ ನನ್ನ ಟೈಮ್ ಅಂತ ಸಿಗೋದು. ಹಾಗಾಗಿ ಸ್ವಲ್ಪ ರೆಸ್ಟ್ ತೊಗೊಂಡು ನಾನು ಸೊ ಈ ಟೈಮಲ್ಲಿ ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಹೇರ್ ಕೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಫ್ರೆಶಪ್ ಈ ಥರದ್ದನ್ನೆಲ್ಲ ಚಿಕ್ಕ ಪುಟ್ಟದನ್ನು ನಾನು ಈ ಟೈಮಲ್ಲಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಸ್ವಲ್ಪ ಲೇಟಾಗಿ ಜಿಮ್ಗೆ ಹೋಗ್ತೀನಿ. ಸೊ ಬನ್ನಿ ಇವಾಗ ಫ್ರೆಶ್ ಕುಡಿಯೋಣ. ಇವತ್ತು ಬಿಸಿಲಿಲ್ಲ, ಬಟ್ ಅದೇ ಶೆಕೆ ಹೊಡಿತೈತೆ ನನಗೆ. ಇನ್ನು ಸಂಜೆಗೆಲ್ಲ ಏನು ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ ಇವಾಗ, ಹೇಗೆ ಅಂದರೆ ಮಧ್ಯಾಹ್ನ ಮಾಡಿದ್ದೆ. ಸೊ ಅದೇ ಇದೆ. ಹಾಗೇನೆ ಇವತ್ತು ರೊಟ್ಟಿ ಮಾಡಿದ್ದೆ, ರಾಗಿ ರೊಟ್ಟಿ. ಎಷ್ಟು ಟೇಸ್ಟಿ ಆಗಿತ್ತು ಗೊತ್ತಾ. ನಮ್ಮನೆ ನಾರ್ಮಲಾಗಿ ರೆಗ್ಯುಲರಾಗಿ ಅವರು 2 ರೊಟ್ಟಿ ತಿನ್ನೋದು. ಇವತ್ತು ಚೆನ್ನಾಗಿದೆ ಅಂತ 3 ರೊಟ್ಟಿ ತಿಂದರು, ತುಂಬ ಚೆನ್ನಾಗಿದೆ ಅಂತ. ಅದೇ ರೊಟ್ಟಿನೇ ಕೂಡ ನಾನು ಇವತ್ತು ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಸೊ ಹಾಗಾಗಿ ನಾನು ಕೂಡ ಮಧ್ಯಾಹ್ನ ಊಟಕ್ಕೆ ರೊಟ್ಟಿನೇ ಆ್ಯಡ್ ಮಾಡ್ಕೊಂಡಿದ್ದೆ. ಟೇಸ್ಟ್ ಸಕ್ಕತ್ತಾಗಿ ಬಂದಿತ್ತು. ರಾಗಿ ರೊಟ್ಟಿ ನಮ್ಮ ಮನೆಗೆ ತುಂಬ ಇಷ್ಟ. ರಾಗಿ ರೊಟ್ಟಿ ಅವ್ರಿಗೆ ಇಷ್ಟ ಅಂತ ಅವಾಗ ಮಾಡ್ತಾ ಇರ್ತೀನಿ. ಸೊ ಅವ್ರಿಗೆ ಮಾಡಿದಾಗ ನಾನು ಕೂಡ ಎಕ್ಸ್ಟ್ರಾ, ಕ್ಯೂಟಿಗೂ ಇಷ್ಟ ಆಗುತ್ತೆ ರೊಟ್ಟಿ ಎಲ್ಲ. ಸೊ ಹಾಗಾಗಿ ನಾವು ಎಕ್ಸ್ಟ್ರಾ ಮಾಡ್ಕೊಂಡಿರ್ತೀನಿ. ಅದು ರೊಟ್ಟಿ ಇದೆ, ರೈಸ್ ಸಾಂಬಾರು ಕೂಡ ಎಲ್ಲ ಇದೆ, ಹಾಗೆ ಮಧ್ಯಾಹ್ನ ಮಾಡಿದ ಪಲ್ಯ ಸೊ ಎಲ್ಲ ಹಾಗಾಗಿ ಇದೆ. ಸೊ ಇನ್ನು ಸಂಜೆ ಅಡುಗೆ ಮಾಡೋದೇನಿಲ್ಲ, ಬಂದು ನನಗೆ ಮಾತ್ರ ಏನಾದರೂ ಸ್ವಲ್ಪ ಮಾಡ್ಕೊಳ್ಳೋದು. ಇನ್ನು ನೈಟ್ ಹೊತ್ತೆಲ್ಲ ನಾನು ರೈಸ್ ತಿನ್ನೋಕ್ಕೋಗಲ್ಲ. ರೈಸ್ನ ನಾನು ಮಧ್ಯಾಹ್ನ ತಿಂತೀನಿ, ಇಲ್ಲಾಂದರೆ ಬೆಳಗ್ಗೆ ಯಾವಾಗಾದ್ರೂ ತಿಂತೀನಿ. ಎರಡು ಟೈಮಲ್ಲಿ ಯಾವ್ದಾದ್ರು 1 ಟೈಮಲ್ಲಿ ನಾನು ರೈಸ್ ತಿಂದಿರ್ತೀನಿ. ಸೊ ಇನ್ನು 2 ಟೈಮ್ ನಾನು ರೈಸ್ ತಿನ್ನೋಕ್ಕೋಗಲ್ಲ. ಹಾಗೇನೆ ಅದ್ರ ಜೊತೆಗೆ ಸೊ ಒಂದು ಆರೆಂಜ್ ಕೂಡ ತೊಗೊತಾ ಇದ್ದೀನಿ. ಇವನ್ನೇನು ಆರೆಂಜ್ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಮಿನಿ ಆರೆಂಜು. ಸೊ ಸ್ವೀಟ್ ಜಾಸ್ತಿ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಇದು ಅಷ್ಟು ಹುಳಿ ಬರಲ್ಲ. ಸೊ ನಮ್ಮದು ಗ್ರೀನ್ ಕಲರ್ ಆರೆಂಜ್ ಹುಳಿ ಇರುತ್ತಲ್ಲ, ಇದು ಅಷ್ಟೊಂದು ಹುಳಿ ಇರಲ್ಲ, ಬಟ್ ಪುಟ್ಟಿರುತ್ತೆ, ಸ್ವೀಟಾಗಿರುತ್ತೆ ಜಾಸ್ತಿ. ಹಾಗಾಗಿ ಈ ಆರೆಂಜನ್ನ ತೊಗೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಫ್ರೆಶ್. ಇನ್ನು ಜಿಮ್ಮಿಂದ ಬಂದಮೇಲೆ ನಾನು ಒಂದು ರೊಟ್ಟಿ ಹಾಗೆಯೇ ಸ್ವಲ್ಪ ಸಾಂಬಾರನ್ನ ತೊಗೊಂಡೆ. ಸೊ ಏನು ಮಾಡ್ಕೊಳ್ಳೋ ಅಂಥ ಮೂಡ್ ಕೂಡ ಇರಲಿಲ್ಲ ನನಗೆ, ಹಾಗಾಗಿ ಇಷ್ಟನ್ನೇ ತೊಗೊಂಡೆ. ಕ್ಯೂಟಿ ಕೂಡ ಅವಳಿಗೆ ಓದ್ಕೊಳ್ಳೋದೆಲ್ಲ ಜಾಸ್ತಿ ಇದೆ ಅಂದ್ಬಿಟ್ಟು ಅವಳು ಕೂಡ ಏನು ಮಾಡಿರಲಿಲ್ಲ ಇವತ್ತು ನಾನು ಜಿಮ್ಮಿಂದ ಬರೋ ಅಷ್ಟರಲ್ಲಿ. ಹಾಗಾಗಿ ಇಷ್ಟು ಮಾತ್ರ ತೊಗೊಂಡು ಅದ್ರ ಜೊತೆಗೆ ನನ್ನ ಫ್ಯಾಟ್ ಕಟರ್ ಡ್ರಿಂಕ್ ಏನಿದೆ ನೈಟ್ ಟೈಮ್ ಕುಡಿಯೋದು, ಅದೊಂದು ಡ್ರಿಂಕ್ ಕೂಡ ತೊಗೊಂಡೆ. ಸೊ ಇದ್ರದ್ದು ರೆಸಿಪಿನ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು. ಸೊ ಒಂದು ಬೆಸ್ಟ್ ಫ್ಯಾಟ್ ಕಟರ್ ಡ್ರಿಂಕ್ ಅಂತಲೇ ಹೇಳ್ಬೋದು ನೈಟ್ ಟೈಮ್ಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಲಾಟ್ಸ್ ಆಫ್ ಲವ್.